ದಿಲೀಪ್ ರಾಜ್ ಅವರೀಗ ಸಾವನ್ನಪ್ಪಿ ಒಂದು ವಾರ ಕಟ್ಟಿಲ್ಲ. ಈಗ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಕನ್ನಡದ ಖ್ಯಾತ ನಿರ್ದೇಶಕರಾದಂಥವರು ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇದೊಂದು ಸಿನಿಮಾ ರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಶಾಕ್ ಆಗಿರುವಂಥದ್ದು. ಇನ್ನು ಕನ್ನಡ ಸಿನಿಮಾದಲ್ಲೇ ಸಾಕಷ್ಟು ಸಿನಿಮಾಗಳಿಗೆ ನಿರ್ದೇಶನ ಮಾಡಿ ಕೆಲವು ಸಿನಿಮಾಗಳ ನಟನೆಯನ್ನು ಮಾಡಿದಂಥ ಅದ್ಭುತವಾದಂಥ ಕಲಾವಿದ, ನಟ, ನಿರ್ದೇಶಕ ಇದೀಗ ಕೊನೆಗೆ ಸೆಳೆದಿರುವಂಥದ್ದು. ಅವ್ರು ಯಾರಪ್ಪ ಅಂತ ನೋಡ್ತಾ ಬಂದರೆ ಬೇರೆ ಇವರು ಯಾರೂ ಅಲ್ಲ, ಗುರುಪ್ರಸಾದ್ ಅವರು ಡೆತ್ ನೋಟನ್ನು ಕೂಡ ಬರೆಯದಲ್ಲೇ ಈಗ ಕೊನೆಗೆ ಸೆಳೆದಿರುವಂಥದ್ದು. ಇನ್ನಿವರು ಮಠ ಸಿನಿಮಾದ ಮೂಲಕ ನಿರ್ದೇಶನ ಮಾಡಿ ಸಾಗರ ಹೆಸರು ಕೂಡ ಮಾಡಿದ್ರು. ಇತ್ತೀಚೆಗೆ ಜಗ್ಗೇಶ್ ಅವರ ಒಂದು ಕೊನೆಯ ಸಿನಿಮಾನೂ ಕೂಡ ಮಾಡಿದ್ರು. ಇದಾದ ರಂಗನಾಯಕ ಸಿನಿಮಾನು ಕೂಡ ಅವರ ಅಭಿನಯ ನಿರ್ದೇಶನ ಮಾಡಿದ್ರು. ಜಗ್ಗೇಶ್ ಅವರು ಕೂಡ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಬಂತು. ಸಿನಿಮಾ ಕೂಡ ಫೇಲ್ ಆಯಿತು. ಆದರೂ ಕೂಡ ಕೆಲವೊಂದು ಹಾಡುಗಳಿಂದ ಸಿನಿಮಾ ಕೂಡ ಫೇಮಸ್ ಕೂಡ ಆಗಿತ್ತು. ಮತ್ತು ಇದೆಲ್ಲ ಆದ ನಂತರ ಸಾಕಷ್ಟು ಸಿನಿಮಾ ಮತ್ತು ಇದರಲ್ಲಿ ಅಭಿನಯಿಸಿ ನಟನೆ ಮಾಡಿದಂಥ ಗುರುಪ್ರಸಾದ್ ಅವರು ಆರ್ಥಿಕ ಸಮಸ್ಯೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ